ಆಯುಷ್ ಟಿವಿಯ ಜಾಗತಿಕ ಜಾಗೃತಿ ಕಲ್ಯಾಣ 2022 ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ಅಂದರೆ ಏಪ್ರಿಲ್ 11ರಿಂದ ಏಪ್ರಿಲ್ 14ನೇ ತಾರೀಕುವರೆಗೆ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಗೇಟ್ ನಂಬರ್ 6 ಅಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ಸದ್ಯ ನಾನೀಗ ಈ ಒಂದು ಕಾರ್ಯಕ್ರಮದಲ್ಲಿದ್ದೀನಿ. ಅಂದರೆ ನೇರವಾಗಿ ರೈತರಿಂದ ಮಾವು ಮತ್ತೆ ಹಲಸಿನ ಹಣ್ಣನ್ನು ಕೂಡ ಖರೀದಿ ಮಾಡ್ತಿರುವಂಥದ್ದು. ಈಗಾಗಲೇ ಉತ್ತಮವಾದಂತಹ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ದೃಶ್ಯದಲ್ಲೂ ಕೂಡ ನಾನು ತೋರಿಸ್ತಾ ಹೋಗ್ತಿದ್ದೀನಿ ಈ ಕಾರ್ಯಕ್ರಮ ಎಷ್ಟು ಅಚ್ಚುಕಟ್ಟಾಗಿ ನಡೀತಾ ಇದೆ, ಎಷ್ಟು ಅರ್ಥಗರ್ಭಿತವಾಗಿದೆ ಅಂತ ಹೇಳಿ. ಈಗ ಏನು ನೇರವಾಗಿ ರೈತರಿಂದ ಹಲಸನ್ನು ಕೂಡ ಖರೀದಿ ಮಾಡಿರುವಂಥದ್ದು, ಹಾಗೆ ಏನು ಹಲಸಿನ ಹಾಗೂ ಮಾವಿನ ಮೇಳವನ್ನು ಕೂಡ ಮಾಡ್ತಿರುವಂಥದ್ದು. ಅಂದರೆ ಜನಗಳ ಒಂದು ಆರೋಗ್ಯ ದೃಷ್ಟಿಯಲ್ಲಿ ಆಯುರ್ವೇದಿಕವಾಗಿ ಏನು ಬಳಸಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಈಗಾಗಲೇ ಏನು ಆಯುಷ್ ಟಿವಿ ಜಾಗತಿಕ ಕಲ್ಯಾಣ ಸಮ್ಮೇಳನ ಕಾರ್ಯಕ್ರಮ ಕೂಡ 2025 ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಮಾವು ಹಾಗೆ ಹಲಸಿನ ಮೇಳವನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ರೈತರಿಂದ ನೇರವಾಗಿ ಈ ಒಂದು ಹಣ್ಣುಗಳನ್ನು ಕೂಡ ಖರೀದಿ ಮಾಡಿ ನೇರವಾಗಿ ಗ್ರಾಹಕರಿಗೆ ಕೊಡುವಂಥದ್ದು. ಅಂದರೆ ನೇರವಾಗಿ ರೈತರಿಂದ ಕೊಂಡುಕೊಂಡು ನೇರವಾಗಿ ಗ್ರಾಹಕರಿಗೆ ಕೊಂಡುಕೊಳ್ಳುವಂಥದ್ದು. ಈಗಾಗಲೇ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಮೇಳಕ್ಕೆ ಭಾಗವಹಿಸಿ ಗ್ರಾಹಕರು ಕೂಡ ಹಣ್ಣುಗಳನ್ನು ನೋಡ್ತಾ ಇದ್ದಾರೆ, ಹಣ್ಣುಗಳನ್ನು ಖರೀದಿಯನ್ನು ಕೂಡ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಶ್ಲಾಘನೀಯ. ಆಯುಷ್ ಟಿವಿಯ ಜಾಗತಿಕ ಕಲ್ಯಾಣ ಸಮ್ಮೇಳನ ನಿಜಕ್ಕೂ ಕೂಡ ಹೆಮ್ಮೆಯ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಈ ನಿಟ್ಟಿನಲ್ಲಿ ಕಾರ್ಯಕ್ರಮದ ಹಿನ್ನೆಲೆಯಲ್ಲೂ ಕೂಡ ಏನು ಮಾವು, ಸಪೋಟ ಹಾಗೂ ಹಲಸಿನ ಹಣ್ಣನ್ನು ಕೂಡ ಏನು ಮಾರಾಟವನ್ನು ಮಾಡಲಿಕ್ಕೆ ಈಗ ಮುಂದಾಗಿರುವಂಥದ್ದು. ಈಗ ಅನೇಕ ಸ್ಟಾಲ್ಗಳನ್ನು ಕೂಡ ಹಾಕಿ ಏನು ರೈತರಿಂದ ನೇರವಾಗಿ ಹಣ್ಣುಗಳನ್ನು ಖರೀದಿ ಮಾಡಿ ಗ್ರಾಹಕರಿಗೆ ಕೊಡುವಂತಹ ಕೆಲಸ ಆಯುಷ್ ಟಿವಿ ಮಾಡ್ತಾ ಇದೆ. ಹಾಗೆ ಈ ರೀತಿಯಾದಂತಹ ಉತ್ತಮ ಕಾರ್ಯವನ್ನು ಮಾಡ್ತಿರುವಂಥದ್ದು ಒಂದಷ್ಟು ರೈತರಿಗೆ ಅನುಕೂಲ ಆಗುವಂತಹ ನಿಟ್ಟಿನಲ್ಲಿ. ಅಂದರೆ ಎಲ್ಲೂ ಕೂಡ ಮಧ್ಯವರ್ತಿಗಳು ಇರದ ಹಾಗೆ ನೇರವಾಗಿ ರೈತರಿಂದ ಹಣ್ಣನ್ನು ಖರೀದಿ ಮಾಡಿ ಗ್ರಾಹಕರಿಗೆ ಕೊಡುವಂಥದ್ದು. ಅಂದರೆ ಎಲ್ಲೂ ಕೂಡ ಇಲ್ಲಿ ಕಲಬೆರಕೆ ಆಗಿರ್ಬೋದು ಅಥವಾ ಕೃತಕ ಬಣ್ಣ ಆಗಿರ್ಬೋದು, ಇದ್ಯಾವುದನ್ನು ಕೂಡ ಮಿಶ್ರಣ ಮಾಡದೆ ಉತ್ತಮವಾದಂತಹ ಹಣ್ಣುಗಳನ್ನು ಗ್ರಾಹಕರಿಗೆ ನೀಡಲಿಕ್ಕೆ ಈಗ ಆಯುಷ್ ಟಿವಿ ಒಂದು ರೀತಿಯಾಗಿ ಸಹಕಾರ ಆಗಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ರೈತರು ನನ್ನೊಂದಿಗಿದ್ದಾರೆ, ಅವರೇ ನಾನು ಮಾತಾಡ್ತಾ ಹೋಗ್ತಿದ್ದೀನಿ. ಸರ್, ಆಯುಷ್ ಟಿವಿಯ ಈ ಒಂದು ಕಾರ್ಯಕ್ರಮ ಎಷ್ಟು ಅನುಕೂಲ ಆಗ್ತಿದೆ, ಯಾವ ರೀತಿಯಾಗಿ ನಡೀತಾ ಇದೆ? ಹಲಸು ಮತ್ತು ಮಾವಿನ ಮೇಳ ಆಗ್ತಿರುವಂಥದ್ದು ಸ್ಟಾಲ್ಗಳನ್ನು ಕೂಡ ಇಟ್ಟಿದ್ದಾರೆ. ಈ ಬೆಂಗಳೂರು ಅರಮನೆ ಮೈದಾನದಲ್ಲಿ ಆಯುಷ್ ಟಿವಿ ಅವರು ತುಂಬ ಅದ್ಭುತವಾಗಿ ರೈತರಿಗೆ ಅನುಕೂಲವಾಗುವಂಥ ಮಾವು ಮತ್ತು ಹಲಸು ಮೇಳ ಮಾಡಿದ್ದಾರೆ. ಇದರಿಂದ ಗ್ರಾಹಕರಿಗೆ ಅತಿ ಹೆಚ್ಚಿನ ಅನುಕೂಲ ಆಗ್ತದೆ. ಯಾವುದೇ ರಾಸಾಯನಿಕವನ್ನು ಬಳಸದೆ ಹಣ್ಣುಗಳನ್ನು ಮಾಗಿಸಿ ಗ್ರಾಹಕರಿಗೆ ಕೊಡುವುದೇ ನಮ್ಮ ರೈತರ ಉದ್ದೇಶ. ನಾವು ಬೆಳೆಯುವಾಗಲೂ ಅಷ್ಟೇ ಎಷ್ಟು ಸಾಧ್ಯವಾದಷ್ಟು ಅಷ್ಟು ಕೆಮಿಕಲ್ನ ಬಳಸ್ತೇನೆ ಹಣ್ಣುಗಳನ್ನ ತಯಾರು ಮಾಡಿ ತಂದು ಇಲ್ಲಿ ಬೆಳೆಸಿ ತಂದು ಹಾಕ್ತಾಯಿದ್ದೀವಿ. ಆಯುಷ್ ಟಿವಿಯಿಂದ ನಮಗೆ ತುಂಬ ಅನುಕೂಲ ಆಗಿದೆ, ಧನ್ಯವಾದಗಳು. ಅದೇ ರೀತಿ ನಮ್ಮ ಯುವ ಮುಖಂಡರಾದಂಥ ರೈತರು ಮಹೇಶ್ ಅವರು ಮಾತಾಡ್ತಾರೆ. ಅಂದ್ರೆ ಈಗ ಏನೆಲ್ಲ ಹಣ್ಣುಗಳನ್ನ ಇಲ್ಲಿ ಇಡ್ಲಾಗಿದೆ? ಈಗಾಗಲೇ ನೋಡಿದೀವಿ ನಾವು, ಮಾವು ಇದೆ, ಹಲಸಿ ಇದೆ, ಸಪೋಟ ಇದೆ. ಯಾವ ಜಾತಿಯ ಹಣ್ಣುಗಳನ್ನು ಇಡ್ಲಾಗಿದೆ ಅನ್ನುವಂಥದ್ದು? ಸರ್ ನಮಸ್ಕಾರ. ಮೊದಲನೇ ಬಾರಿಗೆ ನಾವು ಆಯುಷ್ ಟಿವಿ ಅವರಿಗೆ ಧನ್ಯವಾದ ತಿಳಿಸ್ತೀವಿ. ನಾವು ರಾಮನಗರ ಜಿಲ್ಲೆ ಕನ್ಮಂಗ್ಲ ಚನ್ನಪಟ್ಟಣ ತಾಲೂಕು ಕನ್ಮಂಗ್ಲ ಗ್ರಾಮದಿಂದ ಇಲ್ಲಿ ಭಾಗವಹಿಸಿದ್ದೀವಿ. ಸುಮಾರು ರಾಮನಗರ ಜಿಲ್ಲೆಯಿಂದ 10 ಜನ ರೈತರು ಭಾಗವಹಿಸಿದ್ದೀವಿ. ಈಗ ಸೀಸನ್ನ ಮೊದಲ ಮೇಳ ಇದಾಗಿದೆ ನಮಗೆ ರೈತರಿಗೆ. ಇನ್ನು ಮುಂದೆ ಮೇಳಗಳನ್ನ ಮಾವು ಅಭಿವೃದ್ಧಿ ಮಂಡಳಿಯ ಸಹಕಾರದೊಂದಿಗೆ ಹಲವು ಮೇಳಗಳು ನಡೀತವೆ ಬೆಂಗಳೂರಲ್ಲಿ. ಈಗ ಪ್ರಥಮ ಬಾರಿಗೆ 5 ವೆರೈಟೀಸ್ನ ನಾವು ರೈತರೆಲ್ಲ ಸೇರಿ ತಂದಿದ್ದೀವಿ. ಹಲಸು ಲೋಕಲ್ ವೆರೈಟಿ, ಮತ್ತು ಗಂಬ್ಲೆಸ್ಸು ಇದು ಮೊದಲದಾಗಿ ಬಂದಿತ್ತು, ಮತ್ತು ಆಲ್ ಟೈಮ್ ಹಲಸು ಬಂದಿತ್ತು. ಮೂರು ವೆರೈಟಿನೂ ತಂದಿದ್ವಿ. ಇವಾಗ ಒಳ್ಳೆ ಉತ್ತಮ ರೆಸ್ಪಾನ್ಸ್ ಇದೆ, ಚೆನ್ನಾಗಿ ಮಾರಾಟ ಆಯಿತು ಮೇಡಮ್. ಸರ್, ನಿನ್ನೆಯಿಂದ ನಮಗೆ ಒಳ್ಳೆ ಮಾರಾಟ ಆಗ್ತಾ ಇದೆ. ಇವತ್ತು ಮತ್ತು ನಾಳೆಯಲ್ಲಿ ಒಳ್ಳೆ ವ್ಯಾಪಾರ ಆಗುವಂಥ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಈ ಐದು ವೆರೈಟಿ ಇವಾಗ ಬಂದು ಪ್ರಮುಖವಾಗಿ ಬಾದಾಮಿ ಇದೆ ಇಲ್ಲಿ. ಬಾದಾಮಿ, ರಸ್ಪುರಿ, ಸೇಂದೂರ, ಮಲ್ಗೋವಾ, ಮಲ್ಲಿಕಾ ಮತ್ತು ಕರಿ ಇಶಾದ್ ಅಂತ ಉತ್ತರ ಕನ್ನಡದವರು ಒಬ್ಬರು ರೈತರು ಬಂದಿದ್ದಾರೆ. ಮಾಣಿಭಟ್ಟ ಮತ್ತು ಕರಿ ಇಶಾದ್ ಅಂತ ತಂದಿದ್ದಾರೆ. ಹೀಗೆ ಒಂದು 6-7 ಜಾತಿಯ ಮಾವು ಮಾರಾಟ ಮಾಡ್ತಾರೆ. ಏನು ವಿಶೇಷ ಸರ್? ಈಗ ತಳಿ ಹೆಸರು ಹೇಳಿದ್ರಿ, ಅದು ಏನು ಉತ್ತರ ಕರ್ನಾಟಕ ಭಾಗದ್ದು ಇಲ್ಲಿಗೆ ತಗೊಂಡ್ಬಂದು ಮಾರಾಟ ಮಾಡಿರೋದು ಏನು ವಿಶೇಷ ಇದೆ ಸರ್? ವಿಶೇಷ ಅಂದರೆ ಅದು ರುಚಿಲಿ ತುಂಬ ಚೆನ್ನಾಗಿದೆ. ಅದು ಅಲ್ಲಿ ಜಿಯೋ ಟ್ಯಾಗ್ ಆಗಿದೆ. ಉತ್ತರ ಕನ್ನಡದಲ್ಲಿ ಬಿಟ್ಟರೆ ಇನ್ನೆಲ್ಲೂ ಬೆಳೆಯೋಕ್ಕಾಗಲ್ಲ ಅದು. ಹಾಗಾಗಿ ಅದೊಂದು ತಳಿ ನಾವು ರಾಮನಗರದಲ್ಲಿ ಹಾಕಿದ್ರು ಬರಲ್ಲ, ಅದು ಈಲ್ಡ್ ಬರಲ್ಲ. ಇಲ್ಲಿ ಈಲ್ಡ್ಗಳಾದಂಥ ಇದು ತಳಿಗಳಾದಂಥ ಬಾದಾಮಿ ಇದೆಲ್ಲ ಇಲ್ಲಿ ಇಳುವರಿ ಚೆನ್ನಾಗಿ
ಬರುತ್ತೆ, ಅಲ್ಲಿದು ಇಲ್ಲಿ ಬರಲ್ಲ. ಹಾಗಾಗಿ ಅದು ರೇರು ಈ ಕಡೆ ಭಾಗದಲ್ಲಿ ಸಿಗಲ್ಲ ಸರ್ ಅಷ್ಟೇ. ಹಾಗಾಗಿ ಜನ ಇಷ್ಟಪಟ್ಟು ತಿಂತಾ ಇದ್ದಾರೆ. ಖಾಲಿಯಾಗಿದೆ, ಅವ್ರು ತಂದಿದ್ದೆಲ್ಲ ಐಟಮ್ ಇವತ್ತಿಗೆ ಖಾಲಿಯಾಗಿದೆ. ನಾಳೆ ಮತ್ತೆ ನಾಡ್ದು 2 ದಿನ ಬಾಕಿ ಇದೆ ಸರ್. ಸರ್, ಈಗ ನೇರವಾಗಿ ರೈತರು ಇಲ್ಲಿ ಬಂದು ಮಾರಾಟ ಮಾಡುವಂಥದ್ದು, ನೇರವಾಗಿ ಗ್ರಾಹಕರು ತೆಗೆದುಕೊಳ್ಳುವಂಥದ್ದು, ಅಂದ್ರೆ ಇಲ್ಲೆಲ್ಲೂ ಕೂಡ ಮಧ್ಯವರ್ತಿಗಳಿಲ್ಲ ಅನ್ನುವಂಥದ್ದು ಒಂದು ರೀತಿಯಾಗಿ ಹೆಮ್ಮೆ ಆಗತ್ತೆ, ಖುಷಿ ಆಗತ್ತೆ. ಇಂತಹ ವೇದಿಕೆ ಸಿಕ್ಕಿದ್ರೆ ನಿಜವೂ ಕೂಡ ರೈತನಿಗೆ ಲಾಭ ಆಗುತ್ತೆ, ಇನ್ನಷ್ಟು ಕೂಡ ಅವರಿಗೆ ಏನೋ ಎಂಕರೇಜ್ ಮಾಡ್ದಂಗೆ ಆಗತ್ತೆ. ಖಂಡಿತ ಸರ್, ಇದು ಒಂದು ಅದ್ಭುತ ವ್ಯವಸ್ಥೆ ಅಂತ ಹೇಳ್ಬೋದು ರೈತಾಪಿ ವರ್ಗಕ್ಕೆ. ನಮಗೆ ಆರ್ಥಿಕವಾಗಿ ಸದೃಢರಾಗಲ್ಲದೇ ನಮಗೆ ಉತ್ತಮವಾದಂಥ ಮಾರುಕಟ್ಟೆಯನ್ನು ರೂಪಿಸ್ಕೊಳ್ಳೋಕ್ಕೆ ಒಂದು ಅತ್ಯುತ್ತಮ ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗೂ ನಮ್ಮಲ್ಲೇ ಒಂದು ಜ್ಞಾನ ಬೆಳೀಲಿಕ್ಕೂ ಸಹ ಅವಕಾಶ ಆಗಿದೆ. ಇದರಿಂದ ನಮಗೆ ಆರ್ಥಿಕವಾಗೂ ನಾವು ಹೆಚ್ಚು ಲಾಭ ಪಡಿತಾ ಇದ್ದೀವಿ. ಮತ್ತೆ ಇದೊಂದು ಬಲವರ್ಧನೆ ಅಂತ ಹೇಳ್ಬೋದು ಸರ್. ಮೇಡಮ್, ಯಾವೆಲ್ಲ ಜಾತಿ ಮಾವುಗಳನ್ನ ಇಡ್ಲಾಗಿದೆ, ಹೇಗಿದೆ ವ್ಯಾಪಾರ ಅನ್ನುವಂಥದ್ದು ಆಯುಷ್ ಟಿವಿಗೆ ಏನ್ ಹೇಳಿಕ್ ಬಯಸ್ತೀರಾ? ಸರ್, ನನ್ನ ಹೆಸರು ಬಂದು ಕಾವ್ಯಶ್ರೀ ಅಂತ. ನಾವು ಬಂದಿರೋದು ರಾಮನಗರ ಇಂದ. ಸೊ ನಾವು ವೆರೈಟಿ ಮಾವಿನ ಹಣ್ಣು ತಂದಿದ್ದೀವಿ, ಬಟ್ ಆರ್ಗಾನಿಕ್ ಆಗಿ ನೋ ಕೆಮಿಕಲ್ ಮುಕ್ತ ಹಣ್ಣು ಅಂತ ಹೇಳಬಲ್ಲೆ. ಮೊದಲನೇದು ಬಂದು ರಸ್ಪುರಿ ಅಂತ ತಂದಿದ್ದೀವಿ, ಎರಡನೇದು ಮಲ್ಲಿಕಾ, ಮತ್ತೆ ಬಾಗೇನ್ಪಲ್ಲಿ, ಸಿಂಧೂರ, ಆಲ್ಫಾನ್ಸೋ, ಬಾದಾಮಿ, ತೋತಾಪುರಿ, ಮಲ್ಗೋಬಾ ಅಂತ ತುಂಬಾ ವೆರೈಟೀಸ್ ಇದೆ. ಬಟ್ ಕೆಮಿಕಲ್ ಅಂತೂ ಏನೂ ಇಲ್ಲ, ನಮ್ಮದೇ ತೋಟದಲ್ಲಿ ಬೆಳೆದು ಕೃತಕವಾಗಿ ತಂದು ಡೈರೆಕ್ಟ್ ಮಾರ್ತಾ ಇರೋದು. ಸೊ ಪರವಾಗಿಲ್ಲ ವ್ಯಾಪಾರದಲ್ಲೇನೋ. ಸೊ ಬಂದವ್ರು ಸ್ವಲ್ಪ ಹಂಗೆ ಹಿಂಗೆ ಅಂತಾರೆ. ಸೊ ಪರವಾಗಿಲ್ಲ, ಬೆಟರ್, ನೆನ್ನೆಗಿಂತ ಇವತ್ತು ಬೆಟರು. ನಾಳೆ ನೋಡ್ಬೋದು ಏನಾಗುತ್ತೆ ಅಂತ, ನೋಡೋಣ. ಬಟ್ ಹಂಗೆ ಬಂದವರೆಲ್ಲ ಸಹಕರಿಸಿದ್ರೆ ನಮಗೂ ಖುಷಿ ಆಗುತ್ತೆ. ನೋಡೋಣ ಏನಾಗುತ್ತೆ. ಒಟ್ಟು ಎಷ್ಟು ಕೆಜಿ ಹಣ್ಣುಗಳನ್ನ ನೀವು ಇಟ್ಟಿದ್ರಿ, ಎಷ್ಟು ಮಾರಾಟ ಆಗಿದೆ, ಇನ್ನು ಎಷ್ಟು ದಿನ ನಾಳೆ ನಾಡ್ದು ಇದೆ ಆಕ್ಚುಲಿ, ಹೇಗಿದೆ ಅಂತ ವ್ಯಾಪಾರ? ಒಟ್ಟು ಎಷ್ಟು ಕೆಜಿಗಳನ್ನ, ಎಷ್ಟು ಬಾಕ್ಸ್ ಗಳನ್ನ ಇಲ್ಲಿ ಇಟ್ಟಿದ್ರಿ ಅಂತ? ಸರ್, ನಾವು ಬಂದು 60 ಕ್ರೇಟ್ ತಂದಿದ್ವಿ. 60 ಕ್ರೇಟ್ ಅಲ್ಲಿ ಪರವಾಗಿಲ್ಲ ಒಂದು 30 ಕ್ರೇಟ್ ಅಷ್ಟು ಸೇಲ್ ಆಗಿದೆ. ಆಲ್ಮೋಸ್ಟ್ ಬಾದಾಮಿ ಸೇಲ್ ಆಗಿದೆ. ಸೊ ಮತ್ತೆ ಕಾಲ್ಪಾಡು ಅಂತ ಬರುತ್ತೆ, ಅದು ಆಲ್ಮೋಸ್ಟ್ ಸೇಲ್ ಆಗಿದೆ. ಇನ್ನ ಸಿಂಧೂರ ಎಲ್ಲ ನೋಡೋಣ ನಾಳೆ ಹೇಗಾಗುತ್ತೆ ಎತ್ತಾಗುತ್ತೆ ಅಂತ. ಪರವಾಗಿಲ್ಲ, ಎಲ್ಲ ಬಂದವರೆಲ್ಲ ಹಣ್ಣು ಟೇಸ್ಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ನಂಬರು ತಗೊಂಡೋಗಿದ್ದಾರೆ, ಕಾಂಟ್ಯಾಕ್ಟ್ ತಗೊಂಡಿದ್ದಾರೆ, ನೀವು ನಮ್ಮ ಫಾರ್ಮ್ ಹೌಸ್ ಡೀಟೇಲ್ಸ್ ತಗೊಂಡಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಓಕೆ ಮ್ಯಾಮ್, ಓಕೆ ಸರ್. ಇದಿಷ್ಟು ರೈತರು ಹೇಳುವಂಥದ್ದು. ಒಟ್ಟಾರೆಯಾಗಿ ಆಯುಷ್ ಟಿವಿ ಜಾಗತಿಕ ಕಲ್ಯಾಣ ಸಮ್ಮೇಳನ 2025 ಈ ಕಾರ್ಯಕ್ರಮ ಮಾಡ್ತಿರುವಂಥದ್ದು ನಿಜಕ್ಕೂ ಕೂಡ ಶ್ಲಾಘನೀಯ, ಹಾಗೂ ರೈತರಿಗೂ ಕೂಡ ಇದು ಬಹು ಉತ್ತಮವಾಗಿದೆ ಅನ್ನುವಂತಹ ಮಾತನ್ನ ಸ್ವತಃ ರೈತರು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.